ಮಹೇಶ್ ತೆಂಗಿನಕಾಯಿ ಅವರು ಲೈವ್ ಜಾಯ್ನ್ ಆಗ್ತಿದ್ದಾರೆ, ಸಿಗ್ತಿದ್ದಾರೆ. ಸುವರ್ಣ ಅವರೇ, ಸ್ಟೇ ವಿತ್ ಮೀ, ನಾನು ನಿಮ್ಮ ಹತ್ರ ಬರ್ತೀನಿ. ನಾನು ನೋಡಿ ನೀವು ಏನ್ ಸಿಗುತ್ತೆ ಅದು ನಿಮ್ಮ MLA ಲೈನಿಗೆ ಬರ್ತಾ ಇದ್ದಾರೆ, ತಡೀರಿ ಮೇಡಮ್. ಮಹೇಶ್ ತೆಂಗಿನಕಾಯಿ ಅವರು ದೂರವಾಣಿ ಸಂಪರ್ಕಕ್ಕೆ, ಸಾರಿ ಲೈವಿಗಲ್ಲ, ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನಿಮ್ಮ ಏರಿಯಾದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಹಿಂಗ್ ವ್ಯವಸ್ಥೆಗೊಳಿಸಿ ಪೊಲೀಸರು ಎಳ್ಕೊಂಡು ಹೋಗಿದ್ದೆ ಅಷ್ಟ್ರ ಮಟ್ಟಿಗೆ ಸರಿ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಬಟ್ ನಡೆದಿರೋದು ಮೊನ್ನೆ. ಏನಂತೀರಾ ನೀವು? ಯಾಕೆ ಹಿಂಗಾಯ್ತು ನಿಮ್ಮ ಏರಿಯಾದಲ್ಲಿ? ನೋಡಿ, ಇವತ್ತು ಈ ಘಟನೆ ಬಹಳ ದುರ್ದೈವಕರವಾಗಿರ್ತಕ್ಕಂಥ ಘಟನೆ ಅಂತ ನಾನು ಬೆಳಗಿನ ತಮ್ಮದು ಫೋನಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ. ಇದು ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಗಾಗ್ಲಿ ನಡಿಬಾರ್ದಾಗಿತ್ತು. ಆದ್ರೆ ಇದು ನಡೆದಿದೆ. ಇವತ್ತಿದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ. ಹೀಗಾಗಿ ಇದರದ ರೆಸ್ಪಾನ್ಸಿಬಿಲಿಟಿನೂ ಕೂಡ ಪೊಲೀಸರ ತಗೋಬೇಕಾಗತ್ತೆ. ಮತ್ತೆ ಇದನ್ನ ಯಾರು ಮಾಡ್ಸಕ್ ಹಚ್ಚಾರ ಅವ್ರ ಮೇಲೆ ಕೂಡ ಅಷ್ಟೇ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಗಳಿದ್ದಾವೆ. ನೋಡಿ, ಇವತ್ತು ಯಾರು ಕಂಪ್ಲೇಂಟ್ ಕೊಡಿಸ್ತವ್ರು? ಯಾರು ಕಂಪ್ಲೇಂಟ್ ಯಾರು ಕೊಡ್ತಿದ್ದಾರೆ ಇದಕ್ಕೆ? ಅಲ್ಲ, ನಿಮ್ಮ ಲೋಕಲ್ ಪಾಲಿಟಿಕ್ಸ್ ನಮ್ಗಳಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಅದಕ್ಕೆ ಕೇಳ್ತಾ ಇದೀನಿ. ಯಾರು ಕಂಪ್ಲೇಂಟ್ ಕೊಟ್ಟಿರೋದು, ಏನಾಯ್ತು, ಯಾಕೆ ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿದ್ರು ಅಂತ? ನೋಡಿ, ಇದನ್ನ ಯಾಕಾಗಿದೆ ಅನ್ನೋದು ಅಷ್ಟೇ ಸ್ಪಷ್ಟ ಆಗಿದೆ. ಯಾವಾಗಲೇ ಮ್ಯಾಪಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯೋಗದಿಂದ ಇರ್ತಕ್ಕಂಥ ಮಹಿಳೆಯರು ಹೋಗಿ ಅವರಲ್ಲಿ ಕೇಳುವಂಥದ್ದಾಗತ್ತೆ. ಆ ಸಂದರ್ಭದಲ್ಲಿ ಮರ್ಯಾದೆ ಅಂತಕ್ಕಂಥ ಒಬ್ಬ ನಮ್ಮ ಕಾರ್ಯಕರ್ತ ಅವ್ರ ಮನೆಗಳನ್ನ ತೋರ್ಸಕ್ ಹೋಗ್ತಾನ. ಅದೇ ಒಂದು ನೆವ ಮಾಡ್ಕೊಂಡು ಇಷ್ಟೆಲ್ಲ ರಾದಂತಕ್ಕೆ ಇವತ್ತು ಕಾರಣ ಆಗಿದೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಈ ಹೆಣ್ಮಕ್ಳ ಮೇಲೆ ಬರೋಬ್ಬರಿ 9 ಕೇಸ್ಗಳಿದಾವೆ. ಈಕೆ ಇತ್ತೀಚೆಗೆ ಬಿಜೆಪಿಗೆ ಬಂದಿದ್ದು, ಅಂಡ್ ಪೊಲೀಸರು ಫೋನ್ ಮಾಡಿದಾಗೆಲ್ಲ ಅಥವಾ ಆಕೆನ ಅರೆಸ್ಟ್ ಮಾಡಕ್ ಬಂದಾಗೆಲ್ಲ ಆಕೆಯ ತಂತ್ರಗಾರಿಕೆನೇ ಅದು. ಪೊಲೀಸರ ಎದುರಿಗೆ ವ್ಯವಸ್ಥೆಗೊಳಿಸುವಂತಹ ಪ್ರಯತ್ನ ಮಾಡೋದು, ಅವಾಗ ಅಲ್ಲಿಗೆ ಬಿಟ್ಟೋಗ್ಬಿಡ್ತಾರೆ ಅಂತ. ಎಸ್ಕೇಪಿಂಗ್ ಪ್ರದರ್ಶನ ಈಕೆದು ಅಂತ ಆರೋಪ. ಏನಂತೀರಾ? ನೋಡಿ, ನಾನು ಬಹಳ ಸ್ಪಷ್ಟ ಹೇಳಕ್ ಇಚ್ಛೆ ಪಡ್ತೀನಿ ನಿಮ್ಗೆ ಮೇಡಮ್ ಅವರೇ. ಆ ತರ ಕೇಸ್ಗಳಿದ್ರೆ ನೀವು ಯು ಕ್ಯಾನ್ ಟೇಕ್ ಎನಿ ಆಕ್ಷನ್. ಅದ್ರ ಬಗ್ಗೆ ನಮ್ದು ಏನೋ ಅಭ್ಯಂತರ ಇಲ್ಲ. ಇದು ಬಹಳ ಸ್ಪಷ್ಟವಾಗಿದೆ. ನಾನು ಆಕ್ಷನ್ ತಗೊಳಕ್ಕೆ ನನಗೆ ಯಾವುದೇ ರೀತಿಯಾದಂತ ಇಲ್ಲ. ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇ, ಆಯ್ತಾ? ಕಾಯ್ದೆ ಕಾನೂನು ಬಗ್ಗೆ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಆಕ್ಷನ್ ಆಗಿದೆ ಅವ್ರ ಮ್ಯಾಗ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಸುಜಾತ ಅವ್ರದ ಅಥವಾ ಪೊಲೀಸರು ನಡ್ಕೊಂಡಂತಹ ರೀತಿ ತಪ್ಪ? ನೋಡಿ, ಇವತ್ತು ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾವ ಪೊಲೀಸ್ ವ್ಯಾನ್ ನಲ್ಲಿ ಕೂಡ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸ್ತಾರಲ್ಲ, ಅಥವಾ ವಿವಸ್ತ್ರ ಯಾವ ರೀತಿ ಆಗಿದೆ ಗೊತ್ತಿಲ್ಲ. ಕಮಿಷನರ್ ಹೇಳಿದ್ರು ಅವರೇ ಮಾಡ್ಕೊಂಡಾರಂತಂದ ಹೇಳಿ, ಇವ್ರು ಹೇಳ್ತಾರ ಅವ್ರಂತಂದೇಳಿ. ಬಟ್ ಒಟ್ಟಾರೆ ಏನ್ ಘಟನೆ ನಡೆದಿದೆ, ಇದು ಮಹಿಳಾ ಸಮಾಜಕ್ಕೆ ಬಹಳ ನೋವು ತರ್ತಕ್ಕಂಥ, ಖೇದ ತರ್ತಕ್ಕಂಥ ಸಂಗತಿ. ಅದನ್ನ ಮಾತ್ರ ನಾವ್ ಹೇಳ್ತಾ ಇದ್ದೇವೆ. ಹೆಣ್ಮಗಳನ್ನ ಟ್ರೀಟ್ ಮಾಡಿರೋದು ಕೂಡ ಹೆಣ್ಮಕ್ಳೇ, ಮಹಿಳಾ ಕಾನ್ಸ್ಟೇಬಲ್ಗಳೇ ಅಲ್ವಾ? ಅವ್ರಂತ ಹೀನ ಪರಿಸ್ಥಿತಿಗೆ ನಮ್ಮ ರಾಜ್ಯದ ಪೊಲೀಸರು ಇಳ್ದಿದ್ದಾರೆ ಅಂತ ನಾನು ಒಪ್ಕೊಳಕ್ ರೆಡಿ ಇಲ್ಲ ಸರ್. ಯಾಕಂದ್ರೆ ಇನ್ನೊಂದು ವಿಜುವಲ್ ಸಿಕ್ಕಿದೆ ನಮಗೆ ದೃಶ್ಯಾವಳಿಯಲ್ಲಿ. ನೀವು ಗ್ಯಾರಂಟಿ ನ್ಯೂಸ್ ಗಮನಿಸಿದ್ರೆ ಗೊತ್ತಾಗಿರುತ್ತೆ. ಪೊಲೀಸ್ ಜೀಪ್ ಹತ್ಬೇಕಾದ್ರೆ ಅವಕ್ಕೆ ಚೆನ್ನಾಗೇ ಇದ್ದಾಳೆ, ಇವ್ರು ಇನ್ನೇನು ಹೋಗ್ಬೇಕು ಒಳಗೆ ಅಷ್ಟೊತ್ತಿಗೆ ಟಾಪ್ ಅನ್ನು ರಿಮೂವ್ ಮಾಡಿರೋ ಒಂದು ವಿಜುವಲ್ಸ್ ಕೂಡ ಸಿಕ್ಕಿದೆ. ಅದಕ್ಕೆ ಏನಂತೀರಿ ನೀವು? ನಮ್ಮ ಪೊಲೀಸ್ ಹೀನ ಕೃತ್ಯಕ್ಕಿಳಿದ್ಬಿಟ್ರ? ಹೆಣ್ಮಗಳನ್ನ ರಸ್ತೆಯಲ್ಲಿ ವಿವಸ್ತ್ರಗೊಳಿಸಿ ಎಳ್ಕೊಂಡು ಹೋಗುವಂತಹ ಟಾರ್ಗೆಟ್ ಆಕೆ ಯಾಕೆ ಪೊಲೀಸರಿಗಾಗಿರ್ತಾಳೆ? ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ನೋಡಿ ಮೇಡಮ್, ನಾನು ಬಹಳ ಸ್ಪಷ್ಟ ಹೇಳಕತ್ತೀನಿ. ನಾನು ಇದರಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತಾ ವಿದ್ಯಾ ಮೇಡಮ್ ಅವರೇ. ಪೊಲೀಸ್ ಇಲಾಖೆಯ ಕಸ್ಟಡಿಯಲ್ಲಿ ಈಗ ಯಾರು ಕಸ್ಟಡಿಯಲ್ಲಿ ಇದ್ರು? ಅವರು ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದ್ಲು. ಒಂದ್ ಸೆಕೆಂಡ್ ಪ್ಲೀಸ್ ವೇಟ್. ಇವತ್ತು ಯಾರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು? ಅವಳು ತೆಗೆದಾಳು ಹೇಳಿದಾರ, ಅವ್ರು ತೆಗೆದಾರೋ ಅಥವಾ ಇವ್ರು ತೆಗೆದಾರೋ ಅಂತ ಅನ್ನೋದ್ ಮಾಡ್ತಾ ಇದ್ದಾರೆ. ಬಟ್ ಯಾರ ಕಸ್ಟಡಿ ಇದ್ದಾಗ ಅದು ಹೋಲ್ಡ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಪೊಲೀಸರು ಎಡವಿದ್ರು ಅಂತ ಹೇಳ್ತಾ ಇದೀರಿ. ಅದ್ರ ಜೊತೆಗೆ ಮಹೇಶ್ ತೆಂಗಿನಕಾಯಿ ಸರ್ ಕೇಳಿ ಇಲ್ಲಿ, ಮಹೇಶ್ ಸರ್ ಇನ್ನೊಂದು ಪ್ರಶ್ನೆ ರೇಸ್ ಮಾಡ್ಬೋದಾ ಅಂತ. ಇದೇ ಬಳ್ಳಾರಿಲಿ ಚಾರ್ಜ್ ತಗೊಂಡು 24 ಗಂಟೆ ಆಗಿಲ್ಲ. ಬಳ್ಳಾರಿ ವಾತಾವರಣ ಹೆಂಗಿದೆ, ಯಾವ ಮೂಲೆಯಲ್ಲಿ ಯಾವ ಮರ ಇದೆ, ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಯಾವ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಗೊತ್ತೇ ಇರ್ಲಿಲ್ಲ ಮನುಷ್ಯನಿಗಿನ್ನು. ಪಾಪ SP ಸಾಹೇಬ್ರಿಗೆ ಪವನ್ ಸುಜನ್ ಚಾರ್ಜ್ ತಗೊಂಡಿದ್ದು 24 ಗಂಟೆಯಲ್ಲೇ ಬೇರೆ ಕಡೆಗೆ ತಂಗಡಿ ಮಾಡ್ಬಿಟ್ರು. ಸೊ ಇಲ್ಲಿ ಏನ್ ಮಾಡ್ತೀರಾ ಅನ್ನೋದು ನಿಮ್ ಪ್ರಶ್ನೆ. ಕೇಳ್ಬೋದಾ ನೀವ್ ಹಿಂಗೆ ಕಾಂಗ್ರೆಸ್? ನೋಡಿ, 100% ನಾನು ಬೆಳಗ್ಗೆನೂ ಹೇಳಿದ್ದೇನೆ. ಯಾರು ಇದರಲ್ಲಿ ಯಾರು ಭಾಗಿಯಾಗಿದಾರ ಅಲ್ಲಿ ಇರ್ತಕ್ಕಂಥ PI ಇಂದ ಕೇಶವಪುರ PI ಇಂದ ಹಿಡ್ಕೊಂಡು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನೋ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಆಮೇಲೆ ನಿಮ್ಮ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿಗೆ ಅಂತ ಏನಿದ್ದಾರೆ, ಇವ್ರ ಮೇಲೆ ಒಂದಲ್ಲ ಎರಡಲ್ಲ ಸರ್ 9 ಕೇಸ್ಗಳು. ಈ ಗಾಂಜಾ, ಹನಿ ಟ್ರ್ಯಾಪು, ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು, ಬಾಯಿ ಬಿಟ್ರೆ ಸಾಕು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು. ಅಂಡ್ ನಿಮ್ಮವ್ರು ಅಲ್ವಂತಲ್ಲ, ಬೇಸಿಕಲಿ ಅವರು ಕಾಂಗ್ರೆಸ್ ನಿಂದ ನಿಮ್ಮನೆಗೆ ಬಂದಿರೋರು ಅಂತಲ್ವ? ಆದ್ರೆ ಬಿಜೆಪಿಗೆ ಸುವರ್ಣ ಅವರ ಚೆನ್ನಾಗಿ ಹೇಳ್ಬೋದಲ್ಲ ಯಾರು ಅಂತಂದೇಳಿ. ಸುವರ್ಣ ಅವರ ಹೇಳ್ಬೋದಲ್ಲ ಯಾರು ಅಂತಂದೇಳಿ ಅವರು.
ಸೊ ಓಕೆ, ಈಗ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ಕೊಂಡಿದ್ರಿ ಆ ಕ್ಷೇತ್ರದ MLA ಆಗಿ ಸರ್ ನೀವು? ನೋಡಿ, ನಾನು ಬಹಳ ಸ್ಪಷ್ಟ ಹೇಳ್ತೀನಿ, ನಾವು ಯಾವುದೇ ಇದರ ವೈಯಕ್ತಿಕ ವಿಚಾರಗಳನ್ನು ತಂದಿಲ್ಲ, ತರುವಂತ ಪ್ರಶ್ನೆನೇ ಇಲ್ಲ. ನಮಗಾಗಬೇಕಾಗಿದ್ದು ಇಷ್ಟೇ, ಒಬ್ಬ ರಾಜ್ಯದ ಮಹಿಳೆಗೆ, ಯಾರೇ ಮಹಿಳೆಯರಾಗೆ, ನಾನು ಈ ರಿಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳ್ತಾ ಇದ್ದೀನಿ, ಯಾವುದೇ ಮಹಿಳೆಗೆ ಈ ರೀತಿಯಾದಂತಹ ಸಂದರ್ಭ ಬಂದಾಗ ಯಾರು ಅದರಲ್ಲಿ ಮಾಡಿದಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು ಪೊಲೀಸ್ ಕಮಿಷನರ್ ಅವ್ರು ತೆಗೆದುಬೇಕು. ಮತ್ತು ಮಾನ್ಯ ಗೃಹ ಸಚಿವರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಇದರ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ವಾರದಲ್ಲಿ 4 FIR ಮಾಡಿಸ್ತಾರ, ಇದೇನ್ರಿ ಎಲ್ಲರೂ ಇತ್ತ ಇದು? ಏನ್ ಹೇಳಿ ಸರ್, ಇನ್ನೊಮ್ಮೆ ಹೇಳಿ. ಒಂದು ವಾರದಲ್ಲಿ ಇವ್ರ ಮನೆ ಫ್ಯಾಮಿಲಿ ಮೇಲೆ 4 FIR ಆಗುತ್ತಾ? ಅಂತ ಗಲಾಟೆಗಳು ಏನಾಗಿತ್ತು ಅಂತ ಅಬ್ಸರ್ವ್ ಮಾಡ್ಬೇಕಲ್ಲ ಸರ್ ನೀವು. ಮತ್ತೆ ಹೇಳ್ಬೇಕಲ್ಲ ಏನಾಗಿದೆ ಗಲಾಟೆ, ಏನಾಗಿದೆ, ಏನ್ ಮಾಡಿದ್ದಾರೆ ಅಂತಾನು ಹೇಳ್ಬೇಕಲ್ಲ. ಆಮೇಲೆ ಬಿಜೆಪಿಗೆ ಬಂದ ಮೇಲೆ ಕೇಸ್ಗಳಾಗಿರೋದಲ್ಲ, ಇದನ್ನ ಹೇಳ್ತಾ ಇದ್ರು ನಿಮ್ ಪಕ್ಷದ ವಕ್ತಾರೆ ಕಾಂತಿ ಶೆಟ್ಟಿ ಅವರು. ಜನವರಿಯಿಂದ ಇಲ್ಲಿ ತನಕ ಎಷ್ಟ ಕೇಸ್ಗಳಾಗಿದೆ ಗೊತ್ತಾ ಮೇಡಮ್ ಅಂತ ಕೇಳ್ತಾ ಇದ್ರು. ಜನವರಿಯಿಂದಲ್ಲ 2020ರಿಂದಲೂ ಅವ್ರ ಮೇಲೆ ಕೇಸ್ ಇದಾವೆ. ಇದೇ ಸುಜಾತ ಹಂಡಿಗೆ ಈಗ 5 ದಿನದಲ್ಲಿ 5 ದಿನದಲ್ಲಿ 5 ಕೇಸ್ ಕಾಂಗ್ರೆಸ್ ಅಲ್ಲಿ ಹಾಕ್ತಾರಲ್ಲ, ಅದು ಬಿಜೆಪಿ ಅವ್ರು ಹಾಕ್ಸಿದ್ದು ಅಂತ ಹೇಳಿದ ಅವಾಗ. ಹಂಗಲ್ಲ, ಅದಕ್ಕೆ ಒಪ್ಕೊಂತೀರ? ನಾನು ಹೇಳ್ತಾ ಇರೋದು ಇವ್ರ ಕೇಸ್ ಅಂತ ನಮ್ಮ MLA ಅವರು ಕೂಡ ಇದ್ದಾರೆ. ನಾನು ಹೇಳಿದೆ, ಈಗ ಇವರು ಇಷ್ಟೊತ್ತಿಂದ ಮಾತಾಡ್ತಿದಾರಲ್ಲ, ಇವ್ರದೇ ಇದ್ರಲ್ಲಿ ಲಾಸ್ಟ್ ಕಳೆದ ಏಪ್ರಿಲ್ 10ರಲ್ಲಿ ಸುವರ್ಣ ಅವರ ಮೇಲೆ ಈ ತರ ಕೇಸ್ ಇದೆ, ಸಾಮಾಜಿಕ ಜಾಲತಾಣದಲ್ಲೇ ಇದೆ, ಅದು ಓಪನ್ ಆಗಿದೆ, ಜೈಲು ಶಿಕ್ಷೆ ಆಗಿದೆ, ಬೇಲಲ್ಲಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಅವ್ರು ಒಪ್ಪಬೇಕಲ್ಲ ಇದು. ಕೇಳಿ ಇಲ್ಲಿ ಮೇಡಮ್, ಕಾಂತಿ ಶೆಟ್ಟಿ ಅವರೇ, ಫೋನ್ ತೆಗೆದು ಗೂಗಲ್ ಬೇಕಾದ್ರೆ ಮಾಡಿ ನೋಡಿ, ಸುವರ್ಣ ಕಲ್ಲಕುಂಟ್ಲ ಅವ್ರ ಬಗ್ಗೆ ಗೂಗಲ್ ಮಾಡಿದ್ರೆ ಸಾಕು ಎಷ್ಟು ಕೇಸ್ಗಳು ಓಪನ್ ಆಗುತ್ತೆ ಅಂತ. ನಿಮ್ಮದೇ ಪಕ್ಷದ MLAಗಳ ಮೇಲೆ ಎಷ್ಟು ಫೋಕ್ಸೋ ಕೇಸ್ಗಳು, ಎಷ್ಟು ಬೇರೆ ಬೇರೆ ಕೇಸ್ಗಳಿದಾವೆ ಅಂತ ಈಗಲೂ ನಿಮ್ಗೆ ಉದಾಹರಣೆ ಕೊಡ್ಬೇಕಾ? ಅಲ್ಲಲ್ಲ, MLAಗಳು ಕಾರ್ಪೊರೇಟರ್ ಪಕ್ಕಕ್ಕಿಡೋಣ, MLAಗಳು ಇನ್ನೂ ಮೇಲಲ್ವಾ? ಎಷ್ಟು ಜನರು ನಾನು ಈ ವಾಹಿನಿ ಮುಖಾಂತರ ಗೃಹ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪೊಲೀಸರನ್ನ ನಿಷ್ಕ್ರಿಯ ಮಾಡಬೇಡಿ. ಇದಕ್ಕೆ ಉತ್ತರ ಕೊಡಿ ನೀವು. ಆಯ್ತು, ಪೊಲೀಸರನ್ನ ನಿಷ್ಕ್ರಿಯ ಮಾಡಿದ್ರಿಂದ ತಾನೇ 24 ಗಂಟೆಯಲ್ಲಿ ಅವರನ್ನು ಇದೊಂದು ಉತ್ತರ ಕೊಡಿ. ಸುವರ್ಣ ಅವರೇನು ಹುಬ್ಳಿ ಧಾರವಾಡದ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ, ಇವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ ಗೊತ್ತಾ? ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ರಲ್ಲ. ನಿಮ್ಮ ಪಕ್ಷದ ಎಷ್ಟು ಜನ MLAಗಳ ಮೇಲೆ ಕೇಸ್ ಇದ್ದಾವೆ ನಿಮಗೆ ಗೊತ್ತಾ ಮೇಡಮ್? ನೀವು ಉತ್ತರ ಕೊಡ್ತೀರಾ? ಇವಾಗ ನಮ್ಮ ಪಕ್ಷದ MLAಗಳ ಮೇಲೆ ಕೇಸ್ ಇದ್ದವರು ಯಾರು ಈ ತರ ಬ್ಲೇಮ್ ಮಾಡಲ್ಲ ಇನ್ನೊಬ್ಬರ ಮೇಲೆ ಕೇಸ್ ಬಗ್ಗೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಕೈ ತೋರಿಸುವಾಗ 3 ಬೆರಳು ಅವರಿಗೆ ತೋರಿಸುತ್ತೆ. ನಾಗೇಂದ್ರ ಪ್ರಸಾದ್ ಅವರೇ, ನೀವು ಅತ್ಯಾಪ್ತರು ಫ್ರೆಂಡ್ಸ್ ಅನ್ಕೊಂಡು ಇರೋದನ್ನ ಬೇಡ ಅಂತ ಇಲ್ಲಿ ಕೇಳಿ. ನಮ್ಮ MLA ಸಾಹೇಬರು ಟಾರ್ಗೆಟ್ ಮಾಡೋದಲ್ಲ, ನಮ್ಮ ತಪ್ಪನ್ನು ನೋಡ್ಕೊಳ್ಳೋಣ. ಬಿಜೆಪಿಯ ಎಷ್ಟು ಜನ MLA ಮೇಲೆ ಇನ್ನೂ ಕೂಡ ಕೇಸ್ ನಡೀತಾ ಇದೆ, ಎಷ್ಟು ಜನ ಬೇಲ್ ಮೇಲೆ ಹೊರಗಿದ್ದಾರೆ ನೋಡಿ ಮೇಡಮ್.